ಊರಲ್ಲಿ ಹಸು ಕರು ಹಾಕಿತ್ತು, ಅವ್ವ ಗಿಣ್ಣ ತಂದಿದ್ರು. ಗಿಣ್ಣು ಒಬ್ಬೊಬ್ರು ಒಂದೊಂದು ರೀತಿ ಗಿಣ್ಣು ಮಾಡ್ತಾರೆ. ಆದರೆ ನನಗೆ ನಮ್ಮ ಮನೇಲಿ ಮಾಡ್ತಾರಲ್ಲ ಆ ಗಿಣ್ಣೆ ಒಂಥರ ಇಷ್ಟ. ಹಾಗಾಗಿ ಅದೇ ರೀತಿ ನಾನು ಮಾಡೋ ಅಂಥದ್ದು. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಒಂದು ಗಾದೆ ಹೇಳ್ತಾರೆ, ಹೊನ್ ಕೊಟ್ಟರು ಗಿಣ್ಣು ಸಿಗಲ್ಲ ಅಂತ. ಅಂದರೆ ಗಿಣ್ಣಿಗೆ ಅಷ್ಟು ಪ್ರಾಮುಖ್ಯತೆ ಇದೆ. ಅಂದರೆ ಅಷ್ಟು ಅದರಲ್ಲಿ ವಿಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು. ಅಂದರೆ ಒಂದು ಕರುಗೆ ಎಷ್ಟು ಪೋಷಣೆ ಬೇಕು ಹಸುವಿಂದ ಸಿಗುತ್ತೋ ಹಾಗೇನೆ ಅದರಿಂದ ನಮಗೆ ಅಷ್ಟೇ ಪೋಷಕಾಂಶಗಳು ನಮಗೆ ತುಂಬಾ ಸಿಗುತ್ತೆ. ಹಾಗಾಗಿ ಒಂದು ಕೊಟ್ಟರು ಗಿಣ್ಣು ಸಿಗಲ್ಲ ಅಂತ ಹೇಳ್ತಾರೆ. ಅಂದರೆ ಹೊನ್ನಿಗಿಂತ, ಅಂದರೆ ಚಿನ್ನಕ್ಕಿಂತ ಗಿಣ್ಣಿಗೆ ಅಷ್ಟು ಬೆಲೆ ಇದೆ ಅಂತ. ಅಂದರೆ ವರ್ಷಕ್ಕೆ ಅಟ್ಲೀಸ್ಟ್ ಒಂದ್ಸಲ 2 ಸಲನಾದರೂ ಗಿಣ್ಣ ತಿನ್ನಬೇಕು ಅಂತ ಹೇಳ್ತೀನಿ. ಅದು ಒಂಥರ ತುಂಬಾ ಹೆಲ್ತಿ ಫುಡ್ಡು. ನಮ್ಮನೇಲಿ ಯಾವಾಗೆಲ್ಲ ಹಸು ಕರು ಆಗ್ತಾ ಇರ್ತವೆ ಅವಾಗೆಲ್ಲ ನಾವು ತಿಂತಾನೆ ಇರ್ತೀವಿ. ಅವ್ವ ಊರಿಂದ ಬಂದಿದ್ರು, ಗಿಣ್ಣು ಮಾಡ್ಕೊಂಡು ಬಂದಿದ್ರು, ಮತ್ತು ಹಾಲು ಕೂಡ ತಂದಿದ್ರು. ಗಿಣ್ಣು ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಇಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಈ ಲೋಟದಲ್ಲಿ 4 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಂದರೆ ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ತೊಗೊಳ್ಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಳ್ತಾ ಇದ್ದೀನಿ. ಅಂದರೆ ಇರೋ ಹಾಲಿಗೆ ಇದು ನಾನು ಸ್ವಲ್ಪ ಜಾಸ್ತಿನೇ ಬಿಡಿಸಿಟ್ಕೊಳ್ಳೋಣ ಅಂದ್ಬಿಟ್ಟು ಜಾಸ್ತಿ ತೊಗೊಳ್ತಾ ಇದ್ದೀನಿ. ಅಂದರೆ 4 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಫಸ್ಟು ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಮನೆ ಅಕ್ಕಿ, ನಿಮ್ಮ ಹತ್ರ ಯಾವ್ದು ಅಕ್ಕಿ ಇರುತ್ತೆ ಅದನ್ನೇ ತೊಗೊಂಡು ಮಾಡ್ಬೋದು. 4 ಲೋಟ ಅಕ್ಕಿ ತೊಗೊಂಡು ಚೆನ್ನಾಗಿ ಹುರ್ಕೊಳ್ಬೇಕು, ಕೆಂಪಗೆ ಹುರ್ಕೊಳ್ಬೇಕು. ಇವಾಗ ಅಕ್ಕಿನ ಹುರಿಲಿಕ್ಕೆ ಅಂತ ಇಡ್ತಾ ಇದ್ದೀನಿ. ಪಾತ್ರೆ ಎಲ್ಲ ಬಿಸಿಯಾಗಿ ಅಕ್ಕಿ ಬಿಸಿಯಾಗೋ ತನಕ ಸ್ವಲ್ಪ ಹೈ ಫ್ಲೇಮಲ್ಲೇ ಇರಬೇಕು ಫ್ಲೇಮು. ಅದಾದಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಸೀಸ್ಬಾರ್ದು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪು ಆಗೋ ಥರ ಹುರ್ಕೊಳ್ಬೇಕು. ಇವಾಗ ಹುರಿದಾಗಿದೆ. ಈ ಥರ ಕೆಂಪು ಆಗಿದೆಯಲ್ಲ, ಈ ಥರ ಹುರ್ಕೊಳ್ಬೇಕು. ಸೀಸ್ಲಿಕ್ಕೆ ಹೋಗ್ಬಾರ್ದು. ಆದಷ್ಟು ಕೆಂಪು ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದು ಹುರಿದಾಯ್ತು. ಇವಾಗ ಇದನ್ನ ಆರಕ್ಕೆ ಇಟ್ಟಿರ್ತೀನಿ. ಇದು ಆರಿದ್ಮೇಲೆ ಏನೆಲ್ಲ ಇದ್ರ ಜೊತೆಗೆ ಹಾಕಬೇಕು ಅಂತ ಆಮೇಲೆ ಹೇಳ್ತೀನಿ. ಇವಾಗ ಅಕ್ಕಿ ಎಲ್ಲ ಆರಿದೆ. ಇವಾಗ ಇದಕ್ಕೆ 1 ಲೋಟ ಅಷ್ಟು ಕಡಲೆ ಹಾಕಬೇಕು. ಇಲ್ಲಿ 4 ಲೋಟ ಅಕ್ಕಿ ಹಾಕಿದ್ದೆ. 4 ಲೋಟ ಅಕ್ಕಿಗೆ 1 ಲೋಟ ಕಡಲೆ, ಹಾಗೆಯೇ ಒಂದು 4ರಿಂದ 5 ಏಲಕ್ಕಿ. 4ರಿಂದ 5 ಏಲಕ್ಕಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಮಿಷಿನಲ್ಲಾದರೂ ಪೌಡ್ರು ಮಾಡಿಸ್ಕೋಬೋದು, ಅಥವಾ ಮಿಕ್ಸಿಲಿ ಮಾಡ್ಕೋತೀನಿ ಅಂದರೆ ಮಿಕ್ಸಿಲಾದರೂ ಮಾಡ್ಕೋಬೋದು. ನುಣ್ಣಗೆ ನೈಸ್ ಪೌಡ್ರ್ ಥರ ಮಾಡ್ಕೋಬೇಕು. ಯಾವುದ್ರಲ್ಲಾದರೂ ಮಾಡ್ಕೋಬೋದು, ಮಿಕ್ಸಿಲಿ ಅಥವಾ ಮಿಷಿನಲ್ಲಿ ಮಾಡಿಸ್ತೀನಿ ಅಂದರೆ ಮಿಷಿನಲ್ಲಾದರೂ ಮಾಡಿಸ್ಕೋಬೋದು. ಇಷ್ಟೇ ಹಾಕೋದು. ಇದು ಮಿಷಿನಲ್ಲಿ ಬಿಡಿಸ್ಕೊಂಡು ಬಂದರು ಈ ಥರ ನೈಸಾಗಿರಬೇಕು. ಘಮ ಘಮ ಅಂತ ಇದೆ ಏಲಕ್ಕಿ ಹಾಕಿರೋದ್ರಿಂದ. ಅಕ್ಕಿನೂ ಚೆನ್ನಾಗಿ ಹುರಿದಿರೋದ್ರಿಂದ ಘಮ ಘಮ ಅಂತ ಒಂಥರ ಪರಿಮಳ ಬರ್ತಾ ಇರುತ್ತೆ. ಇಷ್ಟು ನೈಸಾಗಿ ಬಿಡಿಸ್ಕೋಬೇಕು ಮಿಲ್ಲಲ್ಲಿ, ಅಥವಾ ಮಿಕ್ಸಿಲಾದರೂ ಮಾಡ್ಕೋಬೋದು. ಕಡಿಮೆ ಮಾಡ್ತೀನಿ ಅಂದರೆ ಮಿಕ್ಸಿಲಾದರೂ ಮಾಡ್ಕೋಬೋದು. ಇದು ಗಿಣ್ಣಾಲು 2.5 ಲೀಟ್ರಷ್ಟಿದೆ. ಇದು ಅಂದರೆ ಇದು ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಮೊಸರು ಥರ ಆಗಿರುತ್ತೆ. ಮೊಸರು ಥರ ಆಗಿದೆ ಅಂತ ಏನು ಚೆಲ್ಲೋ ಅವಶ್ಯಕತೆ ಏನಿಲ್ಲ. ಅಂದರೆ ಅದು ಫ್ರೆಶ್ ಆಗಿರೋ ಹಾಲನ್ನು ಕಾಯಿಸಿದ್ರೂ ಕೂಡ ಅದು ಒಡೆದೋಗುತ್ತೆ. ಹಾಗಾಗಿ ಈ ಥರನೇ ಗಿಣ್ಣು ಮಾಡೋ ಅಂಥದ್ದು. ಗಿಣ್ಣಾಲು ಹೀಗೇ ಇರೋದು. 2.5 ಲೀಟ್ರಷ್ಟಿದೆ. ಇದನ್ನು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಲಿಕ್ಕೆ ಇಡಬೇಕು. ನಾನಿಲ್ಲಿ ಒಂದು ತೆಂಗಿನಕಾಯಿನ ತೊಗೊಂಡು ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಇನ್ನೂ ಜಾಸ್ತಿ ಕೂಡ ಹಾಕೋಬೋದು. ನಾನಿಲ್ಲಿ ಒಂದು ದಪ್ಪದಾಗಿರುವಂಥ ತೆಂಗಿನಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಹಾಕೋದ್ರಿಂದ ಇದು ಗಿಣ್ಣು ಮಾಡಿದಾಗ ಮಧ್ಯೆ ಸಿಕ್ಕಿದ್ರೆ ಒಂಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ಥರ ಕಟ್ ಮಾಡೋಕ್ಕಾಗಿಲ್ಲ ಅಂದರೆ ತುರಿದ್ಬಿಟ್ಟು ಬೇಕಾದರೂ ಹಾಕೋಬೋದು, ಯಾವ ರೀತಿ ಬೇಕಾದರೂ ಮಾಡ್ಬೋದು. ಸ್ಟವ್ ಹಚ್ಬಿಟ್ಟು ಹಾಲು ಕಾಯಿಸ್ಲಿಕ್ಕೆ ಅಂತ ಇಟ್ಟಿದ್ದೀನಿ. ಹಾಲು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 10-12 ಸಲ ಅದು ಉಪ್ಪು ಬರಬೇಕು, ಆ ರೀತಿ ಕುದಿಸ್ಕೋಬೇಕು. ಒಂದು ಸಲ ಉಪ್ಪು ಬಂದಮೇಲೆ ಮತ್ತೆ ಅದು ಉಪ್ಪು ಬರ್ತಾನೆ ಇರುತ್ತೆ. ಆವಾಗ ನಾವು ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸಿದಷ್ಟು ಗಿಣ್ಣು ತುಂಬ ಚೆನ್ನಾಗಿರುತ್ತೆ. ಕುದೀಲಿ. ಇವಾಗ ಕುದಿಲಿಕ್ಕೆ ಇಟ್ಟಿದ್ದೀನಿ. ಬೆಲ್ಲ ಜಬ್ಬಿಟ್ಟು ಇಟ್ಕೊಂಡಿದ್ದೀನಿ. 1 ಲೀಟ್ರಿಗೆ 1/4 kg ಅಷ್ಟು ಬೆಲ್ಲ ಬೇಕಾಗುತ್ತೆ. ನಾನಿಲ್ಲಿ ಅರ್ಧ kgಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲನೇ ತೊಗೊಂಡಿದ್ದೀನಿ. ಅಂದರೆ ಹೆಚ್ಚು ಮಾಡ್ಕೊಬೋದು, ಕಡಿಮೆ ಮಾಡ್ಕೊಬೋದು. ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಬೆಲ್ಲನ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು, ಅಥವಾ ಸ್ವೀಟ್ ಜಾಸ್ತಿ ಬೇಡ ಅಂದರೆ ಕಡಿಮೆ ಕೂಡ ಹಾಕ್ಕೋಬೋದು. ಅಂದರೆ 1 ಲೀಟ್ರಿಗೆ 1/4 kg ಅಷ್ಟು ಬೆಲ್ಲ ಹಾಕಿದ್ರೆ
ಕರೆಕ್ಟಾಗಿ ಆಗುತ್ತೆ. ಇವಾಗ ಹುಕ್ ಬರ್ತಾ ಇದೆ, ಈ ಥರ ಹುಕ್ ಬರ್ತಾ ಇದೆ. ಈ ಥರ ಒಂದು 10-12 ಸಲ ಅದು ಹುಕ್ ಬರಬೇಕು, ಆಮೇಲೆ ಚೆನ್ನಾಗಿ ಕುದಿಬೇಕು. ಇವಾಗ ಬೆಲ್ಲನ ಹಾಕ್ಬಿಡ್ತೀನಿ. ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಎಲ್ಲ ಹಾಕಿ ಆದಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಕರಗ್ತಾ ಇದೆ ಬೆಲ್ಲ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಇದು ಕಲರ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ತೆಂಗಿನಕಾಯಿ, ಅದನ್ನು ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ. ಆ ಥರ ಕಟ್ ಮಾಡಿ ಇನ್ನೂ ಜಾಸ್ತಿ ಕೂಡ ಹಾಕೋಬೋದು, ಅಥವಾ ಬೇಡ ಅಂದರೆ ಸ್ವಲ್ಪ ಕಡಿಮೆನೂ ಹಾಕೋಬೋದು. ತುರಿದ್ಬಿಟ್ಟಾದರೂ ಹಾಕೋಬೋದು. ಒಂದು 20 ನಿಮಿಷ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾನಿಲ್ಲಿ ಬರೀ ಹಾಲಲ್ಲಷ್ಟೇ ಮಾಡ್ತಾ ಇರೋದು, ಏನೂ ನೀರು ಕೂಡ ಬೆರೆಸಿಲ್ಲ. ಬೇಕಿದ್ದರೆ ಜಾಸ್ತಿ ಗಿಣ್ಣು ಮಾಡ್ಕೋಬೇಕು ಅಂದರೆ ನೀರು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ನಾನು 2.5 ಲೀಟ್ರಷ್ಟು ಹಾಲಿತ್ತು, ಹಾಲನ್ನೇ ಚೆನ್ನಾಗಿ ಕುದಿಸಿ ಮಾಡ್ತಿರೋ ಅಂಥದ್ದು. ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಅಂದರೆ ನೀರು ಕೂಡ ಹಾಕ್ಕೊಳ್ಬೋದು. ಇವಾಗ ಒಂದು 20 ನಿಮಿಷ ಚೆನ್ನಾಗಿ ಕುದ್ದಿದೆ. ಇವಾಗ ಸಿಟ್ಟು ಮಾಡಿಸ್ಕೊಂಡಿದ್ವಲ್ಲ, ಅದನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಹೊಂದಿಸ್ಕೋಬೇಕು. ಸಿಟ್ಟು ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟನ್ನು ನೋಡ್ಕೊಂಡು ಹಾಕ್ಕೋಬೇಕು. ನಾನು ಇದಕ್ಕೆ ಆ ಸ್ಪೂನಲ್ಲಿ ಒಂದು 9 ಸ್ಪೂನಷ್ಟು ಹಸಿಟ್ಟನ್ನ ಹಾಕಿದ್ದೀನಿ. ಈ ಥರ ಮುದ್ದೆ ಮಾಡೋ ಕೋಲ್ ಇರುತ್ತಲ್ಲ, ಅದರಲ್ಲಾದರೂ ಹೊಂದ್ಸ್ಕೋಬೋದು, ಅಥವಾ ಕಡಿಮೆ ಮಾಡ್ತೀನಿ ಅಂದರೆ ಒಂದು ಸ್ಪೂನ್ ತೊಗೊಂಡು ಸ್ಪೂನಲ್ಲಾದರೂ ಹೊಂದ್ಸ್ಕೋಬೋದು. ಮುದ್ದೆ ಮಾಡೋ ಕೋಲಲ್ಲಿ ಹೊಂದಿಸಿದ್ರೆ ಕೈ ಏನೂ ಸುಡೋದಿಲ್ಲ, ಹಾಗಾಗಿ ನಾನು ಇದರಲ್ಲೇ ಹೊಂದ್ಸ್ಕೊಳ್ತಾ ಇದ್ದೀನಿ. ಈ ರೀತಿ ಸಿಮ್ಮಲ್ಲಿ ಇಟ್ಕೊಂಡು ಸ್ಟವ್ ಮೇಲೇ ನೀಟಾಗಿ ನಾವು ಹೊಂದ್ಸ್ಕೊಳ್ಬೇಕು. ಅದಾದ ನಂತರ ಸ್ವಲ್ಪ ಪುರಿನೂ ಕೂಡ ಸೇರಿಸ್ಬಿಟ್ಟು ನಾನು ಕೆಳಗಡೆ ಎತ್ಕೊಂಡು ಹೊಂದ್ಸ್ಕೊಳ್ತೀನಿ. ಪುರಿ ಹಾಕೋದ್ರಿಂದ ಕೂಡ ಟೇಸ್ಟ್ ಒಂಥರ ತುಂಬಾ ಚೆನ್ನಾಗಿರುತ್ತೆ. ನಾವು ಹೊಂದಿಸ್ಬೇಕಾದ್ರೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಹೊಂದಿಸ್ಬೇಕು. ಸ್ಟವ್ ಮೇಲೇ ಒಂದು 5 ನಿಮಿಷ ಹೊಂದ್ಸ್ಕೊಳ್ಬೇಕು. ಅದ್ರ ಮೇಲೆ ನೀಟಾಗಿ ಹೊಂದ್ಸ್ಕೊಳಕ್ಕಾಗೋದಿಲ್ಲ, ಒಂದು ಗುಳ್ಳೆ ಇಲ್ಲದೆ ಇರೋ ಥರ ನೀಟಾಗಿ ಹೊಂದಿಸ್ಬೇಕು. ಹಾಗಾಗಿ ಕೆಳಗಡೆ ಎತ್ಕೊಂಡು ಕೆಳಗಡೆ ಒಂದು 5 ನಿಮಿಷ ನೀಟಾಗಿ ಹೊಂದಿಸೋದ್ರಿಂದ ನೀಟಾಗಿ ಬರುತ್ತೆ. ನಾವು ಮುಟ್ಟಿದ್ರೆ ಏನಾದರೂ ಉಂಡೆ ಕಟ್ಟಿದ್ರೆ ನಮ್ಮ ಕೈಗೆ ಅಂಟಬಾರ್ದು, ಆವಾಗ ಅದು ಸರಿಯಾಗಿದೆ ಅಂತ. ಇಲ್ಲಾಂದರೆ ಇನ್ನು ಸ್ವಲ್ಪ ಹಿಟ್ಟು ಬೇಕಾದ್ರೆ ಹಸಿಟ್ಟು ಬೇಕಾದರೆ ಹಾಕ್ಕೊಂಡು ಕೂಡ ಹೊಂದಿಸ್ಕೊಳ್ಬೋದು. ನೀಟಾಗಿ ಹೊಂದಿಸ್ಕೊಳ್ಬೇಕು. ಇವಾಗೆಲ್ಲ ನೀಟಾಗಿ ಹೊಂದಿಸಿ ಆಯಿತು. ಈ ಥರ ಇದೆ. ಹೊಂದಿಸಿ ಆದಮೇಲೆ ಒಂದು 5 ನಿಮಿಷ ಸಿಮ್ಮಲ್ಲಿ ಬೇಯಲಿಕ್ಕೆ ಇಡಬೇಕು. ಹೀಗೆ ಕೂಡ ಇಟ್ಕೊಂಡು ತಿನ್ಬೋದು, ಅಥವಾ ಉಂಡೆಗಳು ಮಾಡ್ಕೊತೀನಿ ಅಂದರೆ ಉಂಡೆಗಳು ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಉಂಡೆಗಳನ್ನ ಮಾಡ್ತಾಯಿದ್ದೀನಿ. ಉಂಡೆ ಮಾಡಲಿಕ್ಕೆ ಸ್ವಲ್ಪ ಒಂದು ಬೌಲ್ಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ನೀರೇನು ಹಾಕ್ಕೊಂಡು ಉಂಡೆಗಳನ್ನ ಮಾಡಲ್ಲ, ಸ್ವಲ್ಪ ತುಪ್ಪನೇ ಕೈಗೆ ಹಚ್ಕೊಂಡು ಉಂಡೆಗಳನ್ನ ಮಾಡ್ಕೊತೀನಿ. ತುಪ್ಪ ಇಲ್ಲ ಅಂದರೆ ನೀವು ಸ್ವಲ್ಪ ಕೈನ ವೆಟ್ ಮಾಡ್ಕೊಂಡು ಕೂಡ ಮಾಡ್ಕೊಳ್ಬೋದು ನೀರಲ್ಲಿ. ನಾನು ತುಪ್ಪನೇ ಹಾಕ್ಕೊಂಡು ಉಂಡೆಗಳನ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಅನ್ನದ ಕೈಯಲ್ಲಿ ತೊಗೊಂಡ್ಬಿಟ್ಟು ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆಗಳನ್ನ ಮಾಡ್ಕೊಳ್ಬೋದು. ಉಂಡೆ ಮಾಡಲಿಕ್ಕೆ ನಾನು ತುಪ್ಪನ ಸ್ವಲ್ಪ ಕೈಗೆ ಹಾಕ್ಕೊಂಡು ಆನಂತರ ನಾವು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನ ಉಂಡೆಗಳನ್ನ ಈ ರೀತಿ ಮಾಡ್ಕೊಳ್ಳೋವಂಥದ್ದು. ಈ ರೀತಿ ಮಾಡಿದ್ರೆ ಗಿಣ್ಣು ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರಿಗೆ ಇಷ್ಟ ಇಲ್ಲ ಅವರು ಕೂಡ ಸ್ವಲ್ಪ ತಿಂತೀನಿ ಕೊಡು ಅಂತ ತೆಗೆಸ್ಕೊಂಡು ತಿಂತಾರೆ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು. ಈ ರೀತಿ ಒಂದು ಹೆಲ್ತಿಯಾಗಿ ನಾವು ಗಿಣ್ಣನ್ನು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಎಲ್ಲ ಉಂಡೆಗಳನ್ನು ಈ ಥರ ಮಾಡಿಕೊಂಡೆ. ಹೊನ್ನು ಕೊಟ್ಟರು ಗಿಣ್ಣು ಸಿಗಲ್ಲ ಅನ್ನೋದು ಒಂದು ನಿಜವಾದ ಮಾತು. ಯಾಕೆಂದರೆ ಚಿನ್ನ ಪ್ರತಿಯೊಬ್ಬರ ಹತ್ರನೂ ಇದ್ದೇ ಇರುತ್ತೆ, ಆದರೆ ಗಿಣ್ಣು ಕೆಲವ್ರಿಗಷ್ಟೇ ಸಿಗೋವಂಥದ್ದು. ಆ ಗಿಣ್ಣಾಲು ಸಿಕ್ಕಿದಾಗ ನೀವು ಈ ರೀತಿ ಒಂದು ಗಿಣ್ಣನ್ನು ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ನಿ. ಇದು ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದು ಹಲವಾರು ಪೋಷಕಾಂಶಗಳನ್ನು ಸಹ ಹೊಂದಿರುತ್ತೆ. ಇದು ನಮ್ಮ ಒಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಗಿಣ್ಣನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ, ಆದರೆ ಈ ರೀತಿ ಮಾಡ್ಕೊಂಡು ಒಂದು ಸಲ ತಿನ್ನಿ.
ಹಾಗೆಯೇ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಮಾಡಿಕೊಂಡು ತಿಂದರೆ ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.